ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಹೇಳೋ ಶಿಕ್ಷಕರಿಗೆ ಇನ್ನೊಂದು ಹೊಸ ಕೆಲಸ ಕೊಡ್ತಾರಂತೆ. ಅದು ಏನ್ ಗೊತ್ತಾ? ಬೀದಿ ನಾಯಿಗಳನ್ನ ಕಾಯೋದು. ಶಿಕ್ಷಕರ ಕೆಲಸ ಪಾಠ ಹೇಳೋದಾ ಅಥವಾ ಬೀದಿ ನಾಯಿಗಳನ್ನ ಕಾಯೋದಾ? ಇದೀಗ ಈ ವಿಚಾರ ರಾಜ್ಯದಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಇತ್ತೀಚೆಗೆ ಕೆಲವು ಕಡೆಗಳಲ್ಲಿ ಬೀದಿ ನಾಯಿಗಳ ಸಮಸ್ಯೆ ಹೆಚ್ಚಾಗಿದೆ. ಜನರು, ಮಕ್ಕಳು ರಸ್ತೆಯಲ್ಲಿ ಹೋಗೋದು ಕೂಡ ಕಷ್ಟ ಆಗಿದೆ ಎಂದು ಹಲವರು ಹೇಳ್ತಿದ್ದಾರೆ. ಆದರೆ ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವ ಬದಲು ಸರ್ಕಾರವು ಶಿಕ್ಷಕರಿಗೆ ಶ್ವಾನ ಕಾಯುವ ಕೆಲಸ ಹಚ್ಚಿದೆ. ಇದರಿಂದ ಶಿಕ್ಷಕರ ವಲಯದಲ್ಲಿ ಅಸಮಾಧಾನ ಹೆಚ್ಚಾಗಿದೆ. ಶಿಕ್ಷಕರು ಹೇಳೋದು ಒಂದೇ ಮಾತು: ನಾವು ಮಕ್ಕಳಿಗೆ ಶಿಕ್ಷಣ ಕೊಡೋದು ನಮ್ಮ ಮುಖ್ಯ ಕೆಲಸ. ಪಾಠ ತಯಾರಿ, ಪರೀಕ್ಷೆ, ದಾಖಲೆ ಕೆಲಸ ಇವೆಲ್ಲ ಈಗಾಗಲೇ ಸಾಕಷ್ಟಿದೆ. ಮಕ್ಕಳಿಗೆ ಹಾಲು, ಮೊಟ್ಟೆ ಕೊಟ್ಟು ಅದರ ಲೆಕ್ಕ ಬರಿಬೇಕು. ಮತದಾರರ ಪಟ್ಟಿ ಪರಿಷ್ಕರಣೆಯಾಗಿ BLO ಜವಾಬ್ದಾರಿನೂ ಹೊತ್ತಿದ್ದಾರೆ. ಈಗ ನಾಯಿ ಕಾಯುವ ಕೆಲಸಕ್ಕಾಗಿ ಶಿಕ್ಷಕರನ್ನೇ ನೋಡಲ್ ಅಧಿಕಾರಿಗಳಾಗಿ ನೇಮಿಸಲು ಸೂಚನೆ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ರಾಜ್ಯದ ಎಲ್ಲ ಸರ್ಕಾರಿ, ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ಆವರಣದಲ್ಲಿ ಬೀದಿ ನಾಯಿ ತಡೆಯುವ ನಿಟ್ಟಿನಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ಪ್ರತಿ ಶಾಲೆಗೆ ಒಬ್ಬ ಶಿಕ್ಷಕರನ್ನೇ ನೋಡಲ್ ಅಧಿಕಾರಿಯನ್ನಾಗಿ ನೇಮಕ ಮಾಡುವಂತೆ ಸೂಚನೆ ನೀಡಿದೆ. ಅದರನ್ವಯ ಪ್ರತಿ ಶಾಲೆಗೆ ಓರ್ವ ಶಿಕ್ಷಕರನ್ನ ನೇಮಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ. ಬೀದಿ ನಾಯಿಗಳ ಹಾವಳಿ ಹೆಚ್ಚಾದ ಹಿನ್ನೆಲೆಯಲ್ಲಿ ಶ್ವಾನಗಳ ನಿಯಂತ್ರಣಕ್ಕೆ ಕೈಗೊಂಡಿರುವ ಕ್ರಮಗಳ ಕುರಿತಂತೆ ಸರ್ವೋಚ್ಚ ನ್ಯಾಯಾಲಯ ತೀವ್ರ ಬೇಸರ ವ್ಯಕ್ತಪಡಿಸಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಆದೇಶಿಸಿತ್ತು. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ರಾಜ್ಯದ ಎಲ್ಲ ಸರ್ಕಾರಿ, ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ಆವರಣದಲ್ಲಿ ಬೀದಿ ನಾಯಿ ತಡೆಯುವ ನಿಟ್ಟಿನಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ಪ್ರತಿ ಶಾಲೆಗೆ ಒಬ್ಬ ಶಿಕ್ಷಕರನ್ನೇ ನೋಡಲ್ ಅಧಿಕಾರಿಯನ್ನಾಗಿ ನೇಮಕ ಮಾಡುವಂತೆ ಸೂಚನೆ ನೀಡಿದೆ. ಈಗಾಗಲೇ ರಾಜ್ಯಾದ್ಯಂತ ಶಿಕ್ಷಕರ ಕೊರತೆ ಇದೆ. ಇನ್ನು ಕೇಂದ್ರ ಸರ್ಕಾರ ಜನಗಣತಿ ಆರಂಭಿಸುತ್ತದೆ. ಇದರಲ್ಲೂ ಶಿಕ್ಷಕರೇ ಪಾಲ್ಗೊಳ್ಳಬೇಕಿದೆ. SAR ಆರಂಭಿಸುವಂತೆ ಸೂಚನೆ ಸಹ ನೀಡಲಾಗಿರುವುದರಿಂದ ಸಿಬ್ಬಂದಿ ಕೊರತೆ ನಡುವೆ ಸರ್ಕಾರದ ಎಲ್ಲಾ ಕಾರ್ಯಕ್ರಮಗಳಿಗೆ ಶಿಕ್ಷಕರನ್ನು ನಿಯೋಜಿಸಬೇಕಾದ ಅನಿವಾರ್ಯತೆ ಶಾಲಾ ಶಿಕ್ಷಣ ಇಲಾಖೆಗೆ ಇದೆ. ಈಗ ನಾಯಿಗಳಿಗಾಗಿಯೂ ನೋಡಲ್ ಅಧಿಕಾರಿಯನ್ನಾಗಿ ಶಿಕ್ಷಕರ ನೇಮಕ ಮಾಡುವ ಕ್ರಮ ಮಾತ್ರ ಹಾಸ್ಯಾಸ್ಪದ ಎನ್ನುವುದು ಶಿಕ್ಷಕ ಸಮುದಾಯದ ಆಕ್ರೋಶ. ಇಷ್ಟೇ ಅಲ್ಲದೆ ಬೀದಿ ನಾಯಿ ನಿಯಂತ್ರಣದ ನೋಡಲ್ ಅಧಿಕಾರಿ ಮತ್ತು ಸಂಪರ್ಕ ಸಂಖ್ಯೆಯನ್ನು ಶಾಲೆಯ ಗೋಡೆಯ ಮೇಲೆ ಕಡ್ಡಾಯವಾಗಿ ಬರೆಸುವಂತೆ ಇತ್ತೀಚೆಗೆ ಕರೆದಿದ್ದ ಅಧಿಕಾರಿಗಳ ಸಭೆಯಲ್ಲಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ನಿರ್ದೇಶನ ನೀಡಿದ್ದಾರೆ. ಶಾಲಾ ಶಿಕ್ಷಣ ಇಲಾಖೆ ಮೊದಲೇ ಒಂದು ಮಾರ್ಗಸೂಚಿ ಹೊರಡಿಸಿತ್ತು. ಅದರ ಪ್ರಕಾರ ಎಲ್ಲಾ ಶಾಲಾ ಆವರಣದೊಳಗೆ ಎಷ್ಟು ಬೀದಿ ನಾಯಿಗಳಿದ್ದಾವೋ ಅಂತ ನಗರ ಪಂಚಾಯತ್ ಅಥವಾ ಗ್ರಾಮ ಪಂಚಾಯತ್ಗಳಿಗೆ ಮಾಹಿತಿ ಕೊಡಬೇಕಂತೆ. ಶಾಲೆಯವರು ಗುರುತಿಸಿದ ಆ ನಾಯಿಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡೋಕೆ ಸ್ಥಳೀಯ ಸಂಸ್ಥೆಗಳಿಗೆ ಸಹಾಯ ಮಾಡಬೇಕಂತೂ ಹೇಳಿದರು. ಒಮ್ಮೆ ನಾಯಿಗಳನ್ನ ಶಾಲೆಯಿಂದ ತೆಗೆದ ಮೇಲೆ ಮತ್ತೆ ಶಾಲಾ ಆವರಣಕ್ಕೆ ಬರದಂತೆ ಕಾಂಪೌಂಡ್ ಹಾಕಬೇಕು ಅಂತೆ. ಅಷ್ಟೇ ಅಲ್ಲ, ಬೀದಿ ನಾಯಿಗಳ ಸಂಖ್ಯೆ, ಅವುಗಳ ಸ್ಥಳಾಂತರ ಮತ್ತು ಸ್ಥಳೀಯ ಸಂಸ್ಥೆಗಳ ಜೊತೆ ಸಂಯೋಜನೆ ಮಾಡೋಕೆ ಶಾಲೆಗಳಲ್ಲಿ ಒಬ್ಬ ನೋಡಲ್ ಅಧಿಕಾರಿಯನ್ನು ನೇಮಿಸಬೇಕಂತೆ ಹೇಳಿದರು. ಶಾಲಾ ಆವರಣದಲ್ಲಿ ಬೀದಿ ನಾಯಿಗಳ ಹಾವಳಿ ಕಡಿಮೆ ಮಾಡೋದು ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಒಳ್ಳೆ ನಿರ್ಧಾರ ಅಂತ ಹೇಳಬಹುದು. ಆದರೆ ಈ ಜವಾಬ್ದಾರಿಯನ್ನ ಈಗಾಗಲೇ ಕೆಲಸದ ಭಾರದಿಂದ ಒತ್ತಡದಲ್ಲಿರುವ ಶಿಕ್ಷಕರ ಮೇಲೆ ಹಾಕಿದ್ರಿಂದ ಶಿಕ್ಷಕರು ಮಾತಾಡೋಕ್ಕಾಗದೆ ಒಳಗೊಳಗೆ ನೋವು ತಾಳ್ಕೊಂಡಂತಾಗಿದೆ. ಸರ್ಕಾರಕ್ಕೆ ಶಿಕ್ಷಕರು ಕೆಲಸ ಮಾಡ್ತಿಲ್ಲ ಅನ್ನೋ ಪೂರ್ವಗ್ರಹ ಇದ್ದಂತೆ ಕಾಣ್ತಿದೆ. ಅದಕ್ಕೇನೋ ಬೀದಿ ನಾಯಿಗಳ ನಿಯಂತ್ರಣಕ್ಕೂ ಶಿಕ್ಷಕರನ್ನೇ ನೋಡಲ್ ಅಧಿಕಾರಿಗಳಾಗಿ ಮಾಡಿದೆ ಅನ್ನೋ ಮಾತು ಕೇಳ್ತಾ ಇದೆ. ಇದರಿಂದ ಸರ್ಕಾರಿ ಶಿಕ್ಷಕ ವೃತ್ತಿಯ ಗೌರವ ಹೆಚ್ಚಾಗ್ತಿದೆಯಾ ಅಥವಾ ಕಡಿಮೆ ಆಗ್ತಿದೆಯಾ ಅನ್ನೋದು ಈಗ ದೊಡ್ಡ ಪ್ರಶ್ನೆಯಾಗಿದೆ. ಕೇಸರಿ ಲೆನ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಚಾನೆಲ್ನ ಲೈಕ್ ಮಾಡಿ.